ಇನ್ನು ಈ ಮೈತ್ರಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಆಗಿದೆ ಅನ್ನುವಂಥದ್ದು ಏನು ಆರೋಪ ಕೇಳಿ ಬರ್ತಾ ಇತ್ತಲ್ಲ, ಅದು ಈ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ ಮಂಜುನಾಥ್ ಅವರು ಬಹಳ ಗರಂ ಆಗಿದ್ದಾರೆ. ಈ ವಿಚಾರವಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ಇದು ಸಂಸ್ಕೃತಿ ಅಲ್ಲ, ಹೆದರಿಸೋದು, ಹಲ್ಲೆ ಮಾಡೋದು ಇದೆಲ್ಲ ಸರಿಯಲ್ಲ, ಹತಾಶೆಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಮಂಜುನಾಥ್ ಹೇಳಿದ್ದಾರೆ. ಅವರು ಆರಂಭಿಕ ಹಂತದಲ್ಲೂ ಹೇಳಿದ್ರು, ಈಗಲೂ ಅದೇ ವಿಚಾರವನ್ನು ಹೇಳಿದ್ದಾರೆ. ಚುನಾವಣೆಯನ್ನ ಆರೋಗ್ಯಕರವಾಗಿ ಎದುರಿಸಬೇಕು, ಈ ರೀತಿಯಾಗಿ ಅಡ್ದಾರಿ ಹಿಡಿಯೋದಲ್ಲ ಅಂತಾನೂ ಮಂಜುನಾಥ್ ಅವರು ಗರಂ ಆದರು. ಹಾಗೆ ನಾವು ಚುನಾವಣಾ ಆಯೋಗದ ಗಮನಕ್ಕೆ ಈ ವಿಚಾರವನ್ನ ತರ್ತೀವಿ ಅಂತಾನೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನರ ಮೇಲೆ ನಮ್ಮ BJP JDS ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಇದರ ಬಗ್ಗೆ ಆಲ್ರೆಡಿ FIR ಕೂಡ ದಾಖಲಾಗಿದೆ. ಸೊ ಇದೆಲ್ಲ ನಿಜವಾಗ್ಲೂ ಒಂದು ಸಂಸ್ಕೃತಿ ಅಲ್ಲ, ಇದು ಸಂಸ್ಕಾರ ಅಲ್ಲ. ಏನೋ ಚುನಾವಣೆಯನ್ನು ಸರಿಯಾಗಿ ಆರೋಗ್ಯಕರವಾಗಿ ಎದುರಿಸಬೇಕೇ ಹೊರತು ಈ ರೀತಿ ಅಡ್ಡದಾರಿ ಹಿಡಿದು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪು. ಈಗಾಗಲೇ ನಾನು DIG ಅವ್ರಿಗೂ ಇದ್ರ ಸಂಬಂಧ ಮಾತಾಡಿದ್ದೇನೆ. ಇದನ್ನು ನಾನು ನಿಜವಾಗ್ಲೂ ಖಂಡಿಸ್ತೀನಿ. ಈ ರೀತಿ ಚುನಾವಣೆ ಇದಲ್ಲ. ಯಾಕೆಂದರೆ ಚುನಾವಣೆ ಸರಿಯಾಗಿ ನಡಿಬೇಕು. ಈ ರೀತಿ ಎದುರಿಸೋದು, ಹಲ್ಲೆ ಮಾಡೋಂಥದ್ದು ಇದು ನಿಜವಾಗ್ಲೂ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದು ಸೂಟ್ ಆಗೋದಿಲ್ಲ ಅಂತ ಹೇಳ್ತೀನಿ ನಾವು ಪಕ್ಷ ಸಂಪೂರ್ಣವಾಗಿ ಕಾರ್ಯಕರ್ತರ ಬೆಂಬಲಕ್ಕಿರ್ತೀವಿ. ಕಾರ್ಯಕರ್ತರು ಹೆದರಬಾರ್ದು. ಯಾಕೆಂದರೆ ಇದೆಲ್ಲ ಏನು ಹತಾಶೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲೋ ಅವ್ರಿಗೆ ಗೊತ್ತಾಗಿರಬೇಕು, ಏನೋ ಚುನಾವಣೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿರಬೇಕು. ಇದು ನಿಜವಾಗ್ಲೂ ಬಹಳ ಖಂಡನೀಯ ಅಂತಲೇ ನಾನು ಹೇಳ್ತೇನೆ. ಇದನ್ನು ಚುನಾವಣಾ ಆಯೋಗಕ್ಕೂ ಕೂಡ ನಾವು ಗಮನಕ್ಕೆ ತರ್ತೇವೆ. ನಾನು ಆ ಭಾಷೆ ಒಪ್ಪೋದಿಲ್ಲ. ನಾವು ಆ ರೀತಿ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡಬಾರ್ದು. ನನಗೆ ವೈಯಕ್ತಿಕ ಟೀಕೆ ಅದ್ರ ಬಗ್ಗೆ ನಾನು ದೂರ ಇರ್ತೇನೆ. ಸೊ ಯಾರೂ ಕೂಡ ಮಾಡಬಾರ್ದು. ಈಗ ಏನಾದರೂ ನಮ್ಮ ತತ್ವ ಸಿದ್ಧಾಂತ ಅದ್ರ ಮೇಲೆ ನಾವು ಇದು ಮಾಡಬೇಕೇ ಹೊರತು ವೈಯಕ್ತಿಕ ಟೀಕೆಗಳು ಮಾಡಬಾರ್ದು. ಹಲವಾರು ಬಾರಿ ಹೇಳಿದ್ದೇನೆ, ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ.